ಹಾಯ್ ಫ್ರೆಂಡ್ಸ್, ನಮಸ್ಕಾರಗಳು. ಎಲ್ಲರಿಗೆ ಹ್ಯಾಪಿ ಹೋಲಿ ಹಬ್ಬದ ವಿಶೇಷದ ಶುಭಾಶಯಗಳು ಫ್ರೆಂಡ್ಸ್. ಇವತ್ತಿನ ನಮ್ಮ ಮನೆಯ ಊಟದಲ್ಲಿ ಏನಪ್ಪ ಅಂತಂದರೆ ಹೋಳಿಗೆ ಒಬ್ಬಟ್ಟು ಅಂತೀವಲ್ಲ, ಒಬ್ಬಟ್ಟು ಮಾಡ್ತಾಯಿದ್ದೀರಿ ಮತ್ತು ಕಡುಬು ಫ್ರೆಂಡ್ಸ್. ಒಬ್ಬಟ್ಟಿಗಿಂತ ಕಡುಬು ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ. ಅದರಿಂದ ಕಡುಬು ಮಾಡ್ತಿರೋದು ನೀವು ಎಲ್ಲ ವೀಡಿಯೋಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವತ್ತಿನ ನಮ್ಮ ಮನೆ ಊಟದ ಸ್ಪೆಷಲು ಕಡುಬು ಫ್ರೆಂಡ್ಸ್. ನೋಡಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ಹೋಳಿಗೆ ಪೂರ್ಣ ಈ ಥರ ರೆಡಿ ಮಾಡಿರ್ತಾರೆ. ಇದು ಬೇಳೆ ಕುದಿಸ್ಬಿಟ್ಟು ಬೆಲ್ಲ ಹಾಕಿ ಅದಕ್ಕೆ ಒಣಶುಂಠಿ ಮತ್ತು ಸೋಂಪು, ಆಮೇಲೆ ಅದ್ರ ಜೊತೆಗೆ ಒಣಶುಂಠಿ, ಸೋಂಪು ಮತ್ತು ಯಾಲಕ್ಕಿ ಹಾಕಿರ್ತಾರೆ. ಇವು ಮೂರನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಹೋಳಿಗೆ ಪೂರ್ಣನ ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್. ಆಮೇಲೆ ಇದನ್ನು ರೆಡಿ ಮಾಡಿದ ಮೇಲೆ ನೋಡಿ ಈ ಥರ ಮಂಜುಳ ಅವರು ಮಾಡ್ತಾಯಿದ್ದಾರೆ ನೋಡಿ. ಪೂರಿ ಟೈಪ್ ಹಿಂಗೆ ಮಾಡ್ತಾರೆ. ಪೂರಿ ಟೈಪ್ ಮಾಡಿಬಿಟ್ಟು ಈ ಥರ ಮಾಡ್ತಾರೆ. ಪೂರಿ ಟೈಪ್ ಈ ಥರ ಮಾಡಿ ನೋಡಿ, ಅದನ್ನು ಈ ಥರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಪೂರ್ಣನ ಅದರಲ್ಲಿ ಹಾಕಿ ನೋಡಿ ಫ್ರೆಂಡ್ಸ್. ಈ ಥರ ನಮ್ಮ ಮನೆ ಸ್ಟೈಲ್ ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್ ಕಡುಬು ಮಾಡೋದು. ನೋಡಿ ಪೂರಿ ಥರ ಮಾಡಿ ಅದರಲ್ಲಿ ಹೋಳಿಗೆ ಪೂರ್ಣ ಹಾಕಿ ಅದನ್ನು ಹಿಂಗೆ ಮಾಡಿಸ್ತಾರೆ ನೋಡಿ. ಇದು ಹ್ಯಾಂಡ್ ಮೇಡ್ ಫ್ರೆಂಡ್ಸ್. ಅದು ರೆಡಿಮೇಡ್ ಒಂದು ಬರುತ್ತಲ್ಲ, ಆದರೆ ಇವರು ಕೈಯಿಂದ ಈ ಥರ ಮಾಡ್ತಾರೆ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಇದು ಕಡುಬು ಫ್ರೆಂಡ್ಸ್. ಈ ಥರ ನೋಡಿ ಹೆಂಗೆ ಮಾಡ್ತಾರೆ, ಅದನ್ನು ಮಡಚಿ ಈ ಥರ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇವತ್ತು ಇದು ನಮ್ಮ ಮನೆಯ ಸ್ಪೆಷಲ್ಲು ಕಡುಬು. ಇದು ಈ ಥರ ಕಡುಬು ನೋಡಿ. ಮಂಜುಳ ಹಾಯ್, ಪಟಾಕಿ ಪರಿಣಿತಾ ಹಾಯ್ ಮಾಡಿ ನೋಡಿ. ಪರಿಣಿತಾ ಕೂಡ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಪರಿಣಿತಾ ಮಾಡ್ತಾಯಿದ್ದಾರೆ. ಇವ್ರು ನೋಡಿ ಫ್ರೆಂಡ್ಸ್, ಇವರು ಅದು ಕಡುಬಿಗೆ ಈ ಥರ ಫಸ್ಟ್ ರೆಡಿ ಮಾಡಿಕೊಡ್ತಾರೆ. ಪೂರಿ ಟೈಪ್ ಇದನ್ನು ರೆಡಿ ಮಾಡಿಕೊಡ್ತಾರೆ. ಇದು ಮೈದಾ ಹಿಟ್ಟು ಫ್ರೆಂಡ್ಸ್. ಈ ಥರ ಪ್ರಿಪ್ರೇಷನ್ ನಡೀತಾಯಿದೆ. ಇವತ್ತು ಹೋಳಿ ಹಬ್ಬದ ಸ್ಪೆಷಲ್ ಕಡುಬು ಫ್ರೆಂಡ್ಸ್. ಬೇಳೆ ಇದು ಫ್ರೆಂಡ್ಸ್. ಬೇಳೆ ನೋಡಿ, ಇನ್ನೊಂದು ಸತಿ ಹೇಳ್ತೀನಿ. ಇದು ಬೇಳೆ ಕುದಿಸುವಾಗ ನಮ್ಮ ಮನೇಲಿ ಹೇಗೆ ಮಾಡ್ತಾರಪ್ಪ ಅಂತಂದರೆ, ಬೇಳೆ ಕುದಿಸುವಾಗ ಬೇಳೆ ಮತ್ತು ಬೆಲ್ಲ, ಆಮೇಲೆ ಅದರ ಜೊತೆಗೆ ಸೋಂಪು, ಒಣಶುಂಠಿ, ಆಮೇಲೆ ಯಾಲಕ್ಕಿ ಫ್ರೆಂಡ್ಸ್. ಇವು ಮೂರನ್ನು ಹಾಕ್ತಾರೆ. ಸೊ ಅದು ಹಾಕೋದ್ರಿಂದ ಹೋಳಿಗೆ ಕಡುಬು ಟೇಸ್ಟ್ ಬರುತ್ತೆ. ಆಮೇಲೆ ಜೀರ್ಣಕ್ರಿಯೆ ಆಗಬೇಕಂತದೆ ಫ್ರೆಂಡ್ಸ್. ಯಾಕಂತಂದರೆ ಕೆಲವರಿಗೆ ಬೇಳೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಅದರಿಂದ ಜೀರ್ಣಕ್ರಿಯೆ ಆಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ, ಇವು 3 ಐಟಮನ್ನು ಹಾಕ್ತಾರೆ ಫ್ರೆಂಡ್ಸ್. ನೋಡಿ ಈ ಥರ ರೆಡಿ ಆಗ್ತಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಮಂಜುಳಾ ಪೂರಿ ರೆಡಿ ಮಾಡಿಕೊಡ್ತಾಯಿದ್ದಾರೆ. ಆಮೇಲೆ ನಮ್ಮ ಅತ್ತೆಯವರು ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಕಡುಬುನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP ಸೂರ್ಯ ಬ್ಲಾಗ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ನಮ್ಮ ಮನೆ ಊಟದಲ್ಲಿ ಸ್ಪೆಷಲ್ ಏನಪ್ಪ ಅಂತಂದರೆ ಹೋಳಿಗೆ ಕಡುಬು ಜೊತೆಗೆ ನೋಡಿ ಫ್ರೆಂಡ್ಸ್ ಹೋಳಿಗೆ ಸಾಂಬಾರು ಮಾಡ್ತಾಯಿದ್ದೀರಿ ನೋಡಿ. ಇದು ಹೋಳಿಗೆ ಸಾಂಬಾರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಹೋಳಿಗೆ ಸಾಂಬಾರಿಗೆ ಮಸಾಲ ಅಂತಲೇ ಹೇಳ್ಬೋದು ನೋಡಿ. ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ 3 ದೊಡ್ಡದಾಗಿರೋ ಟೊಮೆಟೊ ಹಣ್ಣು ಕಟ್ ಮಾಡ್ಬೋದು. ಮತ್ತು ಸೊ ಇವು 5 ಐಟಮ ಹಾಕ್ತೀರಿ ಫ್ರೆಂಡ್ಸ್. ಕೊಬ್ಬರಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್. ಇದನ್ನು ಈಗ ನಾವು ಮಿಕ್ಸಿಯಲ್ಲಿ ರೆಡಿ ಮಾಡ್ಕೊಳ್ಳೋಣ. ಇದು ಬಂದುಬಿಟ್ಟು ನಮ್ಮ ಮನೇಲಿ ಈ ಥರ ಮಾಡ್ತಾರೆ ಫ್ರೆಂಡ್ಸ್. ಇದು ನಮ್ಮ ಮನೆಯ ಸ್ಟೈಲ್ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಳೋಣ. ಯಾಕಂತಂದರೆ ಹೋಳಿಗೆ ಸಾಂಬಾರಲ್ಲಿ ಈ ಥರ ಪದಾರ್ಥ ಹಾಕ್ತಾರೆ ಫ್ರೆಂಡ್ಸ್. ಹೋಳಿಗೆ ಸಾಂಬಾರು ನೋಡಿ ಫ್ರೆಂಡ್ಸ್. ಮಸಾಲಾನ ಎಲ್ಲ ಮಿಕ್ಸಿಲಿ ಹಾಕ್ಕೊಳ್ತಾ
ಫ್ರೆಂಡ್ಸ್ ನೋಡಿ, ಇದು ಬಂದ್ಬಿಟ್ಟು ಹೋಳಿಗೆ ಸಾಂಬಾರಿಗೆ ಅಂತ ಹೇಳಿದ್ವಲ್ಲ, ನಮ್ಮ ಮನೆಯಲ್ಲಿ ಈ ಥರ ತರಕಾರಿಗಳಾಗ್ತಾರೆ ಫ್ರೆಂಡ್ಸ್. ನೋಡಿ, ಇದು ಕ್ಯಾರೆಟು, ಹೀರೆಕಾಯಿ, ಆಮೇಲೆ ಈರುಳ್ಳಿ, ಮೂಲಂಗಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಹಾಯ್ ಫ್ರೆಂಡ್ಸ್, ನೋಡಿ ಈಗ ಸ್ಟವ್ ಚಾಲು ಮಾಡಿ ಕಡಾಯಿ ಇಟ್ಟಿದ್ದಾರೆ, ಮತ್ತು ಅದರಲ್ಲಿ ಎಣ್ಣೆ ಹಾಕಿದ್ದಾರೆ. ಇದೇಂತಕ್ಕಪ್ಪ ಅಂತಂದರೆ, ಈಗ ಕಡುಬು ನೋಡಿದ್ರಲ್ಲ, ಕಡುಬು ಮಾಡ್ತಿರೋದನ್ನು ಇದರಲ್ಲಿ ಕರಿತಾರೆ ಫ್ರೆಂಡ್ಸ್. ಅದಕ್ಕೆ ನೋಡಿ ಈಗ ಎಣ್ಣೆ ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾಯ್ತಾ ಇದೆ. ಈಗ ಕಡುಬು ತರ್ತಾರೆ. ನೋಡಿ ಫ್ರೆಂಡ್ಸ್, ಕಡುಬು ಬಂತು. ಈಗ ಕಡುಬು ಬಂತು, ಎಣ್ಣೆಯಲ್ಲಿ ಹಾಕಿ ಕರಿತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಡುಬು ರೆಡಿಯಾಗಿರೋ ಕಡುಬುಗಳು. ಆಮೇಲೆ ಎಣ್ಣೆ ಕಾಯ್ತಾ ಇದೆ. ಇವತ್ತು ನಮ್ಮ ಮನೆಯ ಸ್ಪೆಷಲ್ ಊಟ ಕಡುಬು ಮತ್ತು ಹೋಳಿಗೆ ಸಾಂಬಾರು. ಈಗಿದು ಎಣ್ಣೆ ಕಾಯ್ತಾ ಇದೆ ಫ್ರೆಂಡ್ಸ್. ಈಗ ಎಣ್ಣೆ ಕಾಯ್ದಿದೆ. ಈಗ ಕಡುಬು ಕರಿತಾರೆ ಫ್ರೆಂಡ್ಸ್ ಎಣ್ಣೆಯಲ್ಲಿ. ನೋಡಿ, ನೋಡಿ ಫ್ರೆಂಡ್ಸ್, ಎಣ್ಣೆ ಚೆನ್ನಾಗಿ ಕಾದಿದೆ. ನಮ್ಮ ಮನೇಲಿ ಈ ಥರ ಮಾಡೋದು. ವಿಡಿಯೋ ನೋಡ್ತಿರೋ ದಯವಿಟ್ಟು ನೋಡಿ, ನಿಮ್ಮ ಮನೇಲಿ ಯಾವ ಥರ ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ನೋಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ವಾವ್, ನೋಡಿ ಫ್ರೆಂಡ್ಸ್, ಕಡುಬು ನೋಡಿ ಎಷ್ಟು ನೀಟಾಗಿ ಬಂದಿದೆ. ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬೇಯಿಸಿದ್ದಾರೆ. ಇದರಲ್ಲಿ ಬೇಯ್ತಾ ಇದೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ಮನೆಯ ಸ್ಪೆಷಲ್. ಸೊ ದಯವಿಟ್ಟು ನಾವು ಹೊಸದಾಗಿ ಚಾನಲ್ ಮಾಡಿದ್ದೀವಿ, ನಮಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಒಂದು ದಿನ ಊಟದ ಸಮ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಇದೇ ಥರ ಇನ್ನು ಮುಂದೆ ವಿಡಿಯೋಗಳಲ್ಲಿ ಸಿಗೋಣ ಅಂತ. ಧನ್ಯವಾದಗಳು. ಬಾಯ್ ಬಾಯ್ ಫ್ರೆಂಡ್ಸ್.